ಶ್ರೀವಾರಿ ಇಂಗ್ಲೀಷ್ ಚಾನಲಲ್ಲಿ ಕೆಲವೊಂದು ವರ್ಡ್ಸ್ನ ನಾವು ಹೆಂಗೆ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಂಡ್ಬಿಟ್ರೆ ನಾವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡ್ಬೋದು. ಆಲ್ ದೋ ಮತ್ತು ದೋ ಇವೆರಡೂ ಒಂದೇ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ? ಆಲ್ ದೋ ಐ ಟೋಲ್ಡ್ ಹಿಮ್ ನಾಟ್ ಟು ಗೋ ಹಿ ವೆಂಟ್. ನಾನು ಹೇಳಿದ್ರೂ ಕೂಡ ಅವನು ಹೋದ. ಆಲ್ ದೋ ಐ ಟೋಲ್ಡ್ ಹಿಮ್ ನಾಟ್ ಟು ಗೋ, ನಾನು ಬೇಡ ಅಂತ ಹೇಳಿದ್ರು ಕೂಡ ಅವ್ನು ಮಾಡ್ದ ಅಂತ ಹೇಳಬೇಕಾದ್ರೆ ದೋ ಮತ್ತು ಆಲ್ ದೋ ಇಟ್ ವಾಸ್ ರೈನಿಂಗ್ ಹೆವಿಲಿ ಹಿ ಡಿಡ್ ನಾಟ್ ಟೇಕ್ ಅಂಬ್ರೆಲಾ ವಿತ್ ಹಿಮ್. ಜೋರಾಗಿ ಮಳೆ ಬರ್ತಿದ್ರೂ ಕೂಡ ಅಂದರೆ ಆದಾರು ಆದಾಗ್ಯೂ ಅನ್ನೋ ಕಡೆ ಈ ಆಲ್ ದೋ ಮತ್ತು ದೋನ ಯೂಸ್ ಮಾಡ್ತೀವಿ. ಆ್ಯಂಡ್ ಅಂದರೆ ಇದು ಜಾಯ್ನಿಂಗ್ ವರ್ಡ್, ನಿಮಗೆ ಗೊತ್ತು. ಹೀ ಆ್ಯಂಡ್ ಹಿಸ್ ಫ್ರೆಂಡ್ ವೆಂಟ್ ಟು ಟೆಂಪಲ್. ಆಮೇಲೆ ಅವನು ಮತ್ತು ಅವನ ಫ್ರೆಂಡ್ ಟೆಂಪಲ್ಗೆ ಹೋದರು ಅಂತ. ಅಂಟಿಲ್ ಅಂತ ಹೇಳಿದ್ರೆ ಅಪ್ ಟು ಎ ಸರ್ಟೆನ್ ಪಾಯಿಂಟ್, ಅಪ್ ಟು ಎ ಪರ್ಟಿಕ್ಯುಲರ್ ಟೈಮ್ ಅಂತ. ಅಂಟಿಲ್ ಐ ಆಸ್ಕ್ ಯು ಟು ಆಫ್ ದ ಸ್ಟವ್ ಯು ಶುಡ್ ನಾಟ್ ಆಫ್ ಅಂತ. ಅಂಟಿಲ್ ಐ ಆಸ್ಕ್ ಯು ಟು ಕಮ್ ಯು ಶುಡ್ ನಾಟ್ ಕಮ್. ನಾನು ಹೇಳೋ ತನಕ ನೀನು ಗ್ಯಾಸ್ ಸ್ಟವ್ ಆಫ್ ಮಾಡಬಾರ್ದು, ನಾನು ಹೇಳೋ ತನಕ ನೀನು ಬರಬಾರ್ದು ಅಂತ ಹೇಳೋ ಥರ. ನೆಕ್ಸ್ಟು ದಟ್ ಅಂದರೆ ಯಾವುದು ಅಂತ. ಆದರೆ ಇಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಹಿಂಗೆ ಮಾಡ್ತೀವಿ. ಐ ಲೈಕ್ ದ ಡ್ರೆಸ್ ಸೋ ಮಚ್ ದಟ್ ಐ ಪರ್ಚೇಸ್ಡ್ ಇಮಿಡಿಯೇಟ್ಲಿ. ನಂಗೆ ಆ ಡ್ರೆಸ್ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿದೆ. ಯೂಶಲಾಗಿ ಸೋ ಬಂದಾಗ ದಟ್ ಬರುತ್ತೆ. ನೆಕ್ಸ್ಟು ಓನ್ಲಿ. ಸೊ ಓನ್ಲಿ ಅಂತ ಹೇಳಿದ್ರೆ ಹೇಗೆ ಅಂತ ಯೂಸ್ ಮಾಡೋದಂತ ನೋಡೋಣ. ಹೀ ಈಸ್ ನಾಟ್ ಓನ್ಲಿ ಎ ಸಿಂಗರ್ ಬಟ್ ಆಲ್ಸೋ ಎ ಡ್ಯಾನ್ಸರ್. ಸೊ ಇಲ್ಲಿ ನಾವು ಓನ್ಲಿನ ತಗೋತೀವಿ. ಓನ್ಲಿ ಬಂದಾಗ ಜಾಯ್ನಿಂಗ್ ಸೆಂಟೆನ್ಸಲ್ಲಿ ಬಟ್ ಕೂಡ ಬರಬೇಕು ಅಂತ. ಹವೆವರ್ ಐ ಗೇವ್ ಹಿಮ್ ಫುಲ್ ಮಾರ್ಕ್ಸ್ ಹವೆವರ್ ಹಿಸ್ ಹ್ಯಾಂಡ್ ರೈಟಿಂಗ್ ವಾಸ್ ಇಲ್ಲೆಜಿಬಲ್. ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಲ್ಲದೆ ಹೋದರೂ ಕೂಡ ನಾನು ಫುಲ್ ಮಾರ್ಕ್ಸ್ ಕೊಟ್ಟೆ ಅಂತ. ಯಾಕೆ ಕೊಟ್ಟಿರ್ಬೋದು ಹೇಳಿ? ಆನ್ಸರ್ ಕರೆಕ್ಟಾಗಿರ್ಬೋದು ಅಂತ. ಸೊ ಈಗ ನಿಮಗೆ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಈ ಸೆಂಟೆನ್ಸಸ್ನೆಲ್ಲ ನಾವು ಈ ವರ್ಡ್ಸ್ ಹಾಕ್ಕೊಂಡು ಯೂಸ್ ಮಾಡಬೇಕಾದ್ರೆ ನಾವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾನ್ವರ್ಸೇಷನ್ ಕೂಡ ಅಷ್ಟೇ ಈಸಿ ಆಗುತ್ತೆ. ಶ್ರೀವಾರಿ ಇಂಗ್ಲೀಷ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.